ಪದೇ ಪದೇ ಕೋಪ ಬರ್ತಾ ಇದೆ. BP 160/100 ಇದೆ. ಎಷ್ಟು ಇದು ಮಾಡಿದ್ರೂ ಕೂಡ ಕಡಿಮೆನೇ ಆಗ್ತಾ ಇಲ್ಲ. ಹಾಗಿದ್ರೆ ಈ ವಿಡಿಯೋ ನಿಮಗೆ. ಸೊ ನಮ್ಮಲ್ಲಿ ಒಂದು BP ಗರಿತ್ ಅಂತ ಒಂದು ಟ್ಯಾಬ್ಲೆಟ್ಸ್ ಇದೆ. ನೆಕ್ಸ್ಟ್ ಬಂದು ಮುಕ್ತಾವಟಿ ಎಕ್ಸ್ಟ್ರಾ ಪೌಡರ್ ಅಂತ ಇದೆ. ಜೊತೆಗೆ ಅರ್ಜುನ್ ಕ್ವಾತ್ ಅಂತ ಇದೆ. ಈ ಮೂರು ಪ್ರಾಡಕ್ಟ್ಸ್ ಬಂದು BP ಕಿಟ್ ಅಂತಲೇ ಕರಿತೀವಿ ನಾವು. ಯಾಕೆ ಅಂತಂದರೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸು ಅಷ್ಟು ಚೆನ್ನಾಗಿ ಬ್ಲಡ್ ಪ್ರೆಷರ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೇನ್ಲಿ ಬಂದು ಮುಕ್ತಾವಟಿನಲ್ಲಿ ನಿಮಗೆ ನೋಡಿದ್ರೆ ಗಮನಿಸಿದ್ರೆ ನಿಮಗೆ ಸಿಗುವಂಥದ್ದು ಮೇನ್ ಇಂಗ್ರೀಡಿಯೆಂಟ್ಸು ಬ್ರಾಹ್ಮಿ, ಶಂಖಪುಷ್ಪಿ ಮತ್ತು ಜತಾಮಾನ್ಸಿ. ಇದೇನು ಮಾಡುತ್ತೆ ಅಂದರೆ ಬ್ರೈನ್ನ ಕಾಮ್ ಮಾಡುತ್ತೆ ಮತ್ತು ಸ್ಟ್ರೆಸ್ನ ರೆಡ್ಯೂಸ್ ಮಾಡುತ್ತೆ. ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗೋ ಥರ ಮಾಡೋದ್ರಿಂದ ಇದು ಆಲ್ಮೋಸ್ಟ್ ನೀವು BP ಕಡಿಮೆ ಮಾಡುತ್ತೆ. ಸೊ ಸ್ಟ್ರೆಸ್ ಕಡಿಮೆ ಆಯಿತು ಅಂತಂದರೆ BP ಆಟೋಮೆಟಿಕ್ಕಾಗಿ ಡೌನ್ ಆಗಿಬಿಡುತ್ತೆ. ಸೊ ಮೈಂಡ್ ಕಾಮ್ ಈಕ್ವಲ್ಸ್ ಟು BP ಕಾಮ್, ಅಷ್ಟೇ ಲಾಜಿಕ್ ಇದು. ಸೊ ಮುಕ್ತಾವಟಿ ಬಂದು ನಿಮಗೆ ಆ ರೀತಿಯಾದ ಒಂದು ವರ್ಕ್ನ ಮಾಡಿಕೊಡುತ್ತೆ. ಇದು ಬಂದು ಊಟದ ಮುಂಚೆ ನೀವು ತೊಗೊಳ್ಬೇಕಾಗಿರೋದು. ಮಾರ್ನಿಂಗ್ ಮತ್ತು ಈವ್ನಿಂಗು 2 ಟೈಮಲ್ಲಿ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟು ಬಂದು ನಮ್ಮಲ್ಲಿ BP ಗರಿತ್ ಅಂತ ಇದೆ. BP ಗರಿತ್ತಲ್ಲಿ ಏನಾಗುತ್ತೆ ಅಂದರೆ ಸರ್ಪಗಂಧ ಮತ್ತು ಅಶ್ವಗಂಧ ಅನ್ನೋಂಥ 2 ಇಂಗ್ರೀಡಿಯೆಂಟ್ಸ್ ಬರುತ್ತೆ, ಮೇನ್ ಇಂಗ್ರೀಡಿಯೆಂಟ್ಸು. ಇನ್ನೂ ತುಂಬ ಇಂಗ್ರೀಡಿಯೆಂಟ್ಸ್ ಇದೆ, ಬಟ್ ನಾನು ಬರೀ 2 ಇಂಗ್ರೀಡಿಯೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದೇನು ಮಾಡುತ್ತೆ ಅಂತಂದರೆ ಬ್ಲಡ್ ವೆಸಲ್ಸ್ನ ರಿಲ್ಯಾಕ್ಸ್ ಆಗೋ ಹಾಗೆ ಮಾಡುತ್ತೆ. ಪ್ರೆಷರ್ ನ್ಯಾಚುರಲಿ ರೆಡ್ಯೂಸ್ ಆಗುತ್ತೆ ಮತ್ತು BP ಬ್ಯಾಲೆನ್ಸ್ ಮೇಂಟೈನ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ವೆಸಲ್ಸ್ ರಿಲ್ಯಾಕ್ಸ್ ಆಯಿತು ಅಂತಂದರೆ ನಿಮಗೆ ಪ್ರೆಷರು ಲೆಸ್ ಆಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ BP ಯೂಶ್ವಲಿ ಜಸ್ಟ್ ಕೋಪ ತರಿಸೋದಲ್ಲ ಸ್ನೇಹಿತರೆ. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಹಾರ್ಟ್ಗೆ ಡೈರೆಕ್ಟ್ಲಿ ಬಂದು ಇದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹಾರ್ಟ್ ರಿಲೇಟೆಡ್ ಹೆಲ್ತ್ನ ನೀವು ಕಾಪಾಡಬೇಕು ಅನ್ನಂಗಿದ್ರೆ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಇಟ್ಸ್ ಕಾಲ್ಡ್ ಅರ್ಜುನ ಕ್ವಾತ್ ಅಂತ ಹೇಳಿ. ಸೊ ಇದು ಬಂದು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಇದು ಹಾರ್ಟ್ ಮಸಲ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಅರ್ಜುನ ಅಂತಲೇ. ಸೊ ಈ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಬ್ಲಡ್ ಫ್ಲೋನ ಸ್ಮೂತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾರ್ಟ್ ಮೇಲೆ ಲೋಡ್ ಇರೋದನ್ನು ಕಡಿಮೆ ಮಾಡುತ್ತೆ. ನಿಮ್ಗೆ ಹೆವಿ ಪ್ರೆಷರ್ ಆಗ್ತಾ ಇದ್ದರೆ ಕಡಿಮೆ ಮಾಡಲಿಕ್ಕೆ ಈ ಇಂಗ್ರೀಡಿಯೆಂಟು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಅರ್ಜುನ್ ಕ್ವಾತ್ ಬಂದು ಕಷಾಯದ ಥರ. ಹೇಗೆ ಯೂಸ್ ಮಾಡಬೇಕು ಅಂತಂದರೆ ಇದನ್ನು 1-2 ಸ್ಪೂನು ವಾಟ್ರಿಗೆ ಹಾಕಿ ಬಾಯ್ಲ್ ಮಾಡ್ಕೊಬೇಕು. ಬಾಯ್ಲ್ ಮಾಡ್ಕೊಂಡ್ಮೇಲೆ ಒಂದು 500 ml ವಾಟರ್ನ ನೀವು ಬಾಯ್ಲ್ ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ ಶುಡ್ ಬಿಕಮ್ 250 ml, ಅಂದರೆ ಆಫ್ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಬಿಸಿ ಮಾಡಬೇಕು. ಸೊ ಅದು ಯಾವಾಗ ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ, ಅದು ಆಫ್ ಆದಮೇಲಿಂದ ನೀವು ಅದನ್ನು ಕಷಾಯದ ಥರ ಎವ್ರಿ ಡೇ ಕುಡಿತಾ ಬರಬೇಕು, ಮಾರ್ನಿಂಗ್ ಮತ್ತು ಈವ್ನಿಂಗು. ಈ BP ಕಿಟ್ನ ನೀವು ಒಂದು 3 months ರೆಗ್ಯುಲರಾಗಿ ತೊಗೊಂಡ್ರಿ ಅಂತಂದರೆ ಒಂದು ಡ್ರಾಮೆಟಿಕ್ ಚೇಂಜಸ್ನ ನೀವು ನೋಡ್ಬೋದು. ಯಾಕಂತಂದರೆ ಆಯುರ್ವೇದಿಕಲ್ಲಿ ನಿಮ್ಗೆ ಇವತ್ತು ತೊಗೊಂಡ ತಕ್ಷಣ ನಾಳೆಗೆ ರಿಸಲ್ಟ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಒಂದ್ಸರಿ ಪರ್ಸ್ನಲ್ ಕನ್ಸಲ್ಟೇಷನ್ ಈಸ್ ಆಲ್ವೇಸ್ ಬೆಟರ್. ನಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಯಾವತ್ತೂ ಒಳ್ಳೆಯದು ನಿಮಗೆ. ಸೊ ನಾನು ನಂಬರ್ ಹಾಕಿದ್ದೀನಿ, ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇರುತ್ತೆ. ಯು ಕ್ಯಾನ್ ವಿಸಿಟ್ ಡಿರೆಕ್ಟ್ಲಿ ದ ಶಾಪ್ ಆಲ್ಸೋ. ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ನಂಗೆ ವಾಟ್ಸಪ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.